ಅಯ್ಯೋ ನನ್ನ ಪರ್ಸು. ಏ ಅಯ್ಯೋ ಫೋಟೋ ಏನಾದ್ರು ನೋಡಿದ್ಲಾ? ಮೊದ್ಲೇ ಅವರವ್ವ ಪೊಲೀಸು ಗೀಲ್ಸು ಅಂತಾಳೆ. ಏನಪ್ಪ ಮಾಡೋದು? ಫೋಟೋವ ನೋಡಿನೋ ಅವಳು ನಿಂಗೆ ಬೈದೆ ಓದ್ಲು ಅಂದ್ರೆ ಖಂಡಿತ ನಿನ್ ಮ್ಯಾಕ್ ಇಷ್ಟ ಇದೆ ಅಂತ. ಹೋಗ್ ನಿನ್ ಪ್ರೀತಿ ಹೇಳ್ಬಿಡಯ್ಯ. ಹಂಗಂತೆ ಪುಟ್ಟ? ಹಂಗೆ ಅಂತೀನಿ. ಹೋಯ್ತಾ, ಬರೀ ಕೈ ಅಳ್ಳಾಡ್ಸ್ಕೊಂಡ್ ಹೋಗ್ಬೇಡ, ಏನಾದ್ರೂ ಒಳ್ಳೆ ಉಡ್ಗೊರೆ ತಗೊಂಡೋಗು. ಸರಿ ಕಣ್ಲಾ, ಹಂಗೆ ಮಾಡ್ತೀನಿ. ತಗೊಳ್ಳೋಣ ಇಡ್ಲಿ? ತಗೊಳ್ಳಿ. ನಿಮ್ಗೇನ್ ಚಟ್ನಿನಾ? ನಾನು ಕೇಳಿದನ್ನ ಯಾವುದು ಕೊಟ್ಟಿಲ್ಲ ನೀನು. ಕೊನೆದಾಗಿ ಲಕ್ಷ್ಮವನ್ ಕೇಳ್ತೀವ್ನಿ, ಅದನ್ನಾದ್ರೂ ದಕ್ಕಂಗ್ ಮಾಡು. ಹಣ್ಣಕಾಯ ನಿಂಗೆ ಬಿಟ್ಟಿವ್ನಿ, ಹಣ್ಣು ಮಾಡಪ್ಪ ಗಣೇಶ. ಲಕ್ಷ್ಮಿ, 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 ನಿಂತ ಓಸಿ ಮಾತಾಡಬೇಕು. ನೀನು ನಿಮ್ಮವ್ವ ನನ್ನ ಬಗ್ಗೆ ತೆಪ್ಪಾಗಿ ತಿಳ್ಕೊಂಡಿದ್ದೀರಾ. ನಾನು ಅಂತವನಲ್ಲ, ಯಾವ್ದ್ರ ಮ್ಯಾಗ ಬೇಕಾದ್ರೂ ಪ್ರಮಾಣ ಮಾಡಿ ಹೇಳ್ತೀನಿ. ಅದು ಯಾಕೋ ಗೊತ್ತಿಲ್ಲ ಲಕ್ಷ್ಮಿ, ನಂಗೂ ನಿಂಗೂ ಸುಮ್ನೆ ಜಗಳ ಆಯ್ತದೆ. ಆಮ್ಯಾಗ ನಿಮ್ಮವ್ವ ಬಂದಂಗೆ ಬೈತದೆ. ನನ್ಗೇನು ಬೇಸರ ಇಲ್ಲ, ಯಾಕೆಂದ್ರೆ ನಾನು ನಿನ್ ಪಿರುತಿ ಮಾಡ್ತೀವ್ನಿ, ಮದ್ವೆ ಆಗ್ಬೇಕು ಅಂತ ಅಂದ್ಕೊಂಡಿವ್ನಿ. ಅದು ನೀವು ಒಪ್ಪಿಗೆ ಕೊಟ್ರೆ ಮಾತ್ರ. ನಿನ್ನ ನಿನ್ನ ಅವಂಗಿಂತ ಚೆನ್ನಾಗಿ ನೋಡ್ಕೋತೀನಿ. ನೀ ಇಲ್ಲ ಅಂದ್ರೆ ನಾ ಬದುಕಿರಲ್ಲ ಲಕ್ಷ್ಮಿ. ನೋಡು, ನಿನ್ಗೆ ಇಷ್ಟ ಅಂತ, ಇಷ್ಟ ಅಂತ ಈ ಸೀರೆ ತಂದೀವ್ನಿ, ತಕೋ. ಅವಳು ತಾವ ಮಾತಾಡಬೇಕು, ನನ್ನ ಪಿರುತಿನ ಹೇಳ್ಕೋಬೇಕು, ಉಡುಗೊರೆಯ ಕೊಡಬೇಕು ಅಂತ ಏನೇನೂ ಕನ್ಸ್ಕೊಂಡಿದ್ದೆ ಸ. ಆದ್ರೆ ಅವಳು ಬರಲೇ ಇಲ್ಲ. ಅವಳು ಕೆಲ್ಸಕ್ಕೆ ಬರ್ಲಿಲ್ವೇನೋ ಅಂದ್ಕೊಂಡು ಬಂದ್ಬಿಟ್ಟೆ ಸ. ಬಾಪ ಇಲ್ಲಿ ಬಾ. ಏನಾಯ್ತು ಸರ್? ಏನಿಲ್ಲ, ಚಿಕ್ಕ ವಿಚಾರ ಕಲಸ. ಯಾಕೆ ಸರ್ ಕರ್ಕೊಂಡು ಹೋಗ್ತೀರಾ? ಏನಿಲ್ಲ, ಸರ್, ಅವ್ನು ಒಳ್ಳೆ ಹುಡುಗ ಸರ್. ಆವಾಗಲೇ ಸರ್ ಸಾಹೇಬ್ರು ಬಂದು ವಿಚಾರಣೆ ಮಾಡಬೇಕು ಅಂತ ಕರ್ಕೊಂಬಂದ್ರು ಸರ್. ಒನ್ ವೇ ಲವ್. ಪ್ರಾಣಕ್ಕಿಂತ ಹೆಚ್ಚ ಪ್ರೀತಿಸ್ತೀಯ? ಹ್ಮ್ 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 ಕರ್ಕೊಂಡೋಗ್ಯವನು. ಬರಯ್ಯ, ಕೂತ್ಕೊಳ್ಳ ಇಲ್ಲಿ. ಅವಳವ್ವ ಮೊದಲೇ ಪೊಲೀಸು ಗಿಲಿಸು ಅಂತಿದ್ಲು. ಕಂಪ್ಲೇಂಟ್ ಏನಾರು ಕೊಟ್ಲಾ? ಏನಪ್ಪ ಮಾಡೋದು ಇವಾಗ? ಸರ್, ಇದೇ ಹುಡುಗಿ ಸರ್, ಬೆಳಗಿಂದ ವೇಟ್ ಮಾಡ್ತಾ ಇದ್ದಿದ್ದು. ಕುತ್ಕೊಮ್ಮ. ಏನಮ್ಮ, ಕೇಸ್ ವಿಚಾರ ಏನೋ ಮಾತಾಡಬೇಕು ಅಂದಂತೆ? ಏನು? ನೀವು ಈ ಹುಡುಗನ ಎನ್ಕ್ವೈರಿ ಮಾಡ್ದ ಹಾಗೆ ಇನ್ನೊಬ್ಬ ಹುಡುಗನ ಎನ್ಕ್ವೈರಿ ಮಾಡಬೇಕು ಸರ್.
ಏನಮ್ಮ ನೀನು ಇನ್ನೊಂದು ಹೊಸ ಕತೆ ಶುರು ಮಾಡ್ಬಿಟ್ಟಲ್ಲ. ಆ ಹುಡುಗ ಯಾರು? ಅವನನ್ನು ನಾವ್ಯಾಕೆ ವಿಚಾರಣೆ ಮಾಡಬೇಕು? ನೀವ್ ಆಸ್ಪತ್ರೆಯಲ್ಲಿ ಲಕ್ಷ್ಮಿ ತಾಯಿನ ನೋಡಿ ಎನ್ಕ್ವೈರಿ ಮಾಡಿ ಸ್ಟೇಟ್ಮೆಂಟ್ ತಗೊಂಡಾಗ ನಾನು ಅಲ್ಲೇ ಇದ್ದೆ. ಅದಕ್ಕೇನೀಗ ನೀನು ಏನು ಅಂತ ಬಿಡಿಸಿ ಹೇಳುತ್ತಾನೆ ನಮ್ಗೆ ಅರ್ಥ ಆಗೋದು. ಕರೆಕ್ಟಾಗಿ ಹೇಳಮ್ಮ, ಹೇಳು, ಧೈರ್ಯವಾಗಿ ಹೇಳು. ಸರ್, ನಮ್ಮ ಪೇರೆಂಟ್ಸು ಮೈಸೂರಲ್ಲಿ ಕೆಲಸ ಮಾಡ್ತಿದ್ರು. ಅವ್ರಿಗೆ ಟ್ರಾನ್ಸ್ಫರ್ ಆಗಿದ್ರಿಂದ ನಾವು ಬೆಂಗಳೂರಿಗೆ ಬಂದ್ವಿ. ಅವತ್ತೇ ಲಕ್ಷ್ಮಿ ಬಂದು ನಮ್ಮನೆ ಕೆಲ್ಸಕ್ಕೆ ಸೇರಿದ್ದು. ನೋಡಮ್ಮ, ಈ ಊರ್ಗೆ ನಾವು ಹೊಸಬ್ರು. ಬೆಳಿಗ್ಗೆ ನಾನು ಆಫೀಸ್ಗೆ 9 ಗಂಟೆಗೆ ಹೊರಟ್ಬಿಟ್ರೆ ಮತ್ತೆ ಬರೋದು ಸಂಜೆ 6 ಗಂಟೆಗೆ. ನನ್ನ ಮಗಳು ಸ್ಕೂಲಿಂದ 3 ಗಂಟೆಗೆ ಬಂದ್ಬಿಡ್ತಾಳೆ. ಕ್ಯಾರಿಯರ್ ತಗೊಂಡು ಹೋಗು. ಅಯ್ಯೋ, ಟೇಬಲ್ ಮೇಲಿದೆ. ಓಕೆ. ನಾನ್ ಬರೋವರೆಗೂ ನಿನ್ ಮಗಳು ನನ್ನ ಮಗಳ ಜೊತೆ ಇದ್ಕೊಂಡು ಮನೆ ಕೆಲ್ಸನೂ ನೋಡ್ಕೋಬೇಕು. ಆಯ್ತ್ರವ. ಎಷ್ಟ್ ತಗೋತೀಯಾ? ನಾನೇನ್ ಕೇಳಲವ, ನೀವೇ ನೋಡ್ಕೊಡಿ. ಮೇಲ್ಗಡೆ ಮನೆಯವ್ರು ಎಷ್ಟು ಕೊಡ್ತಾರೆ? ಅವರು ಕೆಲ್ಸಕ್ಕೆ ಅಂತ 1,000 ರೂಪಾಯಿ ಕೊಡ್ತಾರೆ ಕಣವ, ಮನೆ ಕೆಲ್ಸಕ್ಕೆ ಅಂತ. ನೀವು ಮಗಳನ್ ಬೇರೆ ನೋಡ್ಕೋಬೇಕು ಅಂತೀರಾ, ನೀವೇ ಸ್ವಲ್ಪ ನೋಡ ಹಾಕೊಡ್ರವ. ಗಂಡ ದಿಕ್ಕು ಬೇರೆ ಇಲ್ಲ, ನಾವೇ ದುಡಿಬೇಕು, ನಾವೇ ತಿನ್ಬೇಕು. ಸ್ವಂತ ಮನೆ ಅಂತ ಇಲ್ಲ ಕಣ್ರವ. ಸದ್ಯಕ್ಕೆ ಇದನ್ನ ಅಡ್ವಾನ್ಸ್ ಆಗಿ ಇಟ್ಕೋ. ಆಯ್ತು ಕಣ್ರವ. ಲಕ್ಷ್ಮಿ, ಅಮ್ಮ. ಕರೆಕ್ಟ್ ಟೈಮ್ ಬಂದ್ಬಿಡ್ಬೇಕು. ನನ್ ಮಗಳು ಬಂದ್ಬಿಟ್ಟಿರ್ತಾಳೆ. ಆಯ್ತಮ್ಮ. ಓಕೆ, ಹುಷಾರು. ನೀವ್ ಹೇಳ್ದೊತ್ತಿಗೆ ಸರಿಯಾಗಿ ಬಂದ್ಬಿಡ್ತಾಳೆ ಕಣವ. ನಾ ಬರ್ಲಾ? ಹುಷಾರು. ಸರಿ, ಬರ್ತೀನಿ. ಸರಿ. ದಿನ ನಾನು ಸ್ಕೂಲಿಗೆ ಹೋಗಿ ಬರೋದನ್ನ ನಮ್ಮ ಅಪಾರ್ಟ್ಮೆಂಟಲ್ಲಿ ಒಬ್ಬ ಹುಡುಗ ಅಬ್ಸರ್ವ್ ಮಾಡ್ತಾ ಇದ್ದ ಅನ್ನೋದು ನನಗೆ ಗೊತ್ತಿರಲಿಲ್ಲ ಸರ್. ಇರೋ, ನನ್ ಡ್ಯಾಡಿ ಫೋನ್ ಮಾಡ್ತಿದ್ದಾರೆ, ಆಮೇಲೆ ಕಾಲ್ ಮಾಡ್ತೀನಿ. ನೆಕ್ಸ್ಟ್ ಟೈಮ್ ಸಿಕ್ತಾಗ ತೋರಿಸ್ತೀನಿ. ಹೇಳೋ. ಏ, ಯಾರದು? ಸಾರಿ ಕಣೋ, ನಾನ್ ಸ್ಕೂಲಲ್ಲಿದ್ದೀನಿ, ಆಮೇಲೆ ಕಾಲ್ ಮಾಡ್ಲಾ? ಬಾಯ್. ಏಯ್, ಹೆಂಗೆ ಮ್ಯಾನೇಜ್ ಮಾಡ್ತೀಯ ಇಬ್ರು? ಶ್ವೇತಾ, ಮೊಬೈಲ್ ಕೊಡ್ತೀಯಾ? ನೋಡ್ಕೊಡ್ತೀನಿ. ನೀನ್ ಯಾಕೆ ನಿನ್ ಮೊಬೈಲೇ ತರಲ್ಲ? ನನ್ನ ಹತ್ರ ಮೊಬೈಲ್ ಇಲ್ಲ ಕಣೆ. ಯಾಕೆ? ನಮ್ಮಪ್ಪ ಹೇಳಿದ್ರು ಮೊಬೈಲ್ ಕೊಡ್ಸಿದ್ರೆ ನೀನ್ ಓದಲ್ಲ ಅಂತ, ಅದಕ್ಕೆ. ನಮ್ ಮನೇಲೂ ಹಾಗೆ ಹೇಳಿದ್ರು, ಕೊಡ್ಸಿದ್ರೇನೆ ಓದೋದು ಅಂದೆ. ಇವಾಗ ಕೊಡ್ಸಿಲ್ವಾ? ನಾನಿನ್ ಚೆನ್ನಾಗ್ ಗೊತ್ತಿಲ್ವಾ? ಏನೋ ನೀನ್ ನನ್ಗಿಂತ 10 ಮಾರ್ಕ್ಸ್ ಜಾಸ್ತಿ ತೆಗಿತಿದ್ಯಾ ಅಷ್ಟೇ. ನಮ್ ಮನೇಲಿ ಮೊಬೈಲ್ ಕೊಡ್ಸಿದ್ನು ಕಿತ್ಕೊಂಡ್ರು. ಯಾಕೆ? ನಾನ್ ತೆಗ್ದಿದ್ ಮಾರ್ಕ್ಸು ನನ್ ಫೋನ್ ನಂಬರ್ ತರ ಇತ್ತು, ಅದಕ್ಕೆ. ಪೇರೆಂಟ್ಸ್ ಎಲ್ಲ ಹೀಗೇನೆ ಅಪ್ಪ, ನಮ್ಮನ್ನ ಅರ್ಥನೇ ಮಾಡ್ಕೊಳ್ಳಲ್ಲ. ನಮ್ ಪೇರೆಂಟ್ಸ್ ಕಾಲದಲ್ಲಿ ಏನಾದ್ರೂ ಈ ಮೊಬೈಲ್ ಇದ್ದಿದ್ರೆ ಅದ್ ಹೇಗೇಗೋ ಯೂಸ್ ಆಗಿರೋದು ಅಷ್ಟೇ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಒಂದಿನ ಅವನು ಕೆಮಿಸ್ಟ್ರಿಲಿ ಏನೋ ಡೌಟ್ ಇದೆ ಅಂತ ನಮ್ಮ ಮನೆಗೆ ಬಂದ. ಹಾಯ್, ಎಸ್, ಐ ಆಮ್ ಸ್ಯಾಂಡಿ. ಐ ಆಮ್ ಸ್ಟೇಯಿಂಗ್ ಇನ್ 6th ಫ್ಲೋರ್. ನಾನು 2nd PUC ಓದ್ತಾ ಇರೋದು. ನನ್ನ ಕಾಂಬಿನೇಷನ್ ಸೈನ್ಸು. ನೀವು ಸೈನ್ಸ್ ತಾನೇ? ಹಾ. ಕೆಮಿಸ್ಟ್ರಿಲಿ ಒಂದು ಚಿಕ್ಕ ಡೌಟು. ಕುಡ್ ಯು ಪ್ಲೀಸ್ ಎಕ್ಸ್ಪ್ಲೇನ್ ಮೀ? ಯಾ, ಪ್ಲೀಸ್ ಕಮ್. ಥ್ಯಾಂಕ್ ಯು. ವಾಟ್ಸ್ ದ ಡೌಟ್? Could you tell me what's the difference between organic acid and inorganic acid? Yeah, sure. Organic acid ಅಂದ್ರೆ say for example acetic acid, formic. Okay. ನಾನಮ್ಮ. ಹಾ, ಬಾ. It's acetic acid, formic acid, butyric acid. ಕಾಪಿ ಕೊಡ್ಲಾ? ಕಾಫಿ ಕುಡಿತೀರಾ? ಇಲ್ಲ, ಕಾಫಿ ಎಲ್ಲ ಕುಡ್ದು ಅಭ್ಯಾಸ ಇಲ್ಲ. ಕೂಲ್ ಡ್ರಿಂಕ್ಸ್ ಬೇರೆ ಏನಾದ್ರೂ? No thanks. Okay. ಅಮ್ಮ, ನಿಮ್ಗೆ? ಬೇಡ, ನಾನು ಆಮೇಲೆ ಕುಡಿತೀನಿ. Please, you can have it. It's okay, no problem. So, as I was saying, acetic acid, formic acid. Excuse me. 1 second. Tell me, dude. Okay. I just call you back, huh? Wow, ಎಷ್ಟು ಕಾಸ್ಟ್ಲಿ ಮೊಬೈಲ್ ಇಟ್ಕೊಂಡಿದ್ದಾನೆ. It's okay. Sorry. It's okay. So,
ನಾನು ಹೇಳ್ತಿದ್ದಾಗೆ ಆರ್ಗ್ಯಾನಿಕ್ ಆಸಿಡ್ ಅಂದ್ರೆ ಎಸ್ಟಿಕ್ ಆಸಿಡ್, ಫಾರ್ಮಿಕ್ ಆಸಿಡ್, ಬ್ಯೂಟ್ರಿಕ್ ಆಸಿಡ್, ಪ್ರೊಕ್ಲಾಮಿಕ್ ಆಸಿಡ್ ಅಂಡ್ ಸಿಟ್ರಿಕ್ ಆಸಿಡ್ ಇವೆಲ್ಲ ಫ್ರೂಟ್ಸ್ ಅಲ್ಲಿ ಪ್ರೆಸೆಂಟ್ ಇರುತ್ತೆ. ನೀವು ಬೈ ಮಿಸ್ಟೇಕ್ ಇದನ್ನ ಟಚ್ ಮಾಡಿದ್ರು ಈ ಆಸಿಡ್ ನಿಮ್ಮನ್ನ ಬರ್ನ್ ಮಾಡಲ್ಲ. ಅಂಡ್ ನೌ ಲೆಟ್ಸ್ ಗೋ ಟು ಸಲ್ಫ್ಯೂರಿಕ್ ಆಸಿಡ್, ಕ್ಲೋರಿಕ್ ಆಸಿಡ್. ದೀಸ್ ಆಸಿಡ್ಸ್ ಆರ್ ಇನ್ಆರ್ಗ್ಯಾನಿಕ್ ಆಸಿಡ್ಸ್. ಇದನ್ನೇನಾದ್ರು ನೀವು ಟಚ್ ಮಾಡಿದ್ರೆ ನಿಮ್ ಕೈ ಬರ್ನ್ ಆಗುತ್ತೆ. ಬಾಯ್ ಅಕ್ಕ. ಬಾಯ್ ಬಾಯ್ ಚಿಂಟು. ಅಮ್ಮ ಹೋಗ್ತಾ ಹುಷಾರು. ಓಕೆ. ನೆನ್ನೆ ನೀವು ಹೇಳ್ಕೊಟ್ಟು ಕೆಮಿಸ್ಟ್ರಿನ ರಾತ್ರಿ ಎಲ್ಲ ಸ್ಟಡಿ ಮಾಡಿದೆ. ರಿಯಲಿ ತುಂಬಾ ಹೆಲ್ಪ್ ಆಯ್ತು. ಥ್ಯಾಂಕ್ಸ್ ಅ ಲಾಟ್. ಅಮ್ಮ ಓಕೆ. ಅಮ್ಮ. ಯಾರು ವಾಚ್ಮನ್ ಹುಡುಗ? ಯಾವನ ಪೊರ್ಕಿ ಸರ್, ಹುಡುಗಿ ಗಿಡಿಗೆ ಅನ್ಕೊಂಡು ಅಪಾರ್ಟ್ಮೆಂಟ್ ಒಳಗಡೆ ನುಗ್ತಾ ಇದ್ದ. ಅಮ್ಮ ಕೊಟ್ರು. ಅಯ್ಯೋ ಮತ್ತೆ ಬಿಟ್ಟಿದೆ. ಸಾರ್ ಕೈಲಿ ಕಾಫಿ ಕುಡ್ದು ತುಂಬಾ ದಿನ ಆಯ್ತು. ಓಕೆ ಥ್ಯಾಂಕ್ಸ್. ಥ್ಯಾಂಕ್ ಯು ಸರ್. ಲಕ್ಷ್ಮಿ, ಹಾ ನೀವು LKG ಓದುವಾಗಿಂದಾನು ಸೈಕಲ್ ನಲ್ಲಿ ಹೋಗ್ತಿದ್ರಿ ಅನ್ಸುತ್ತೆ. ಯಾಕೆ? ಅಲ್ಲ, ಸೈಕಲ್ ರೇಸ್ ನಲ್ಲಿ ಹೋದಂಗ್ ಹೋಗ್ತಿದ್ರಲ್ಲ ಅದಕ್ಕೆ. ಸ್ಪೆಷಲ್ ಕ್ಲಾಸ್ ಇದೆ ಅದಕ್ಕೆ. ವೈ ಡೋಂಟ್ ಯು ಪ್ರಿಫರ್ ಎ 2-wheeler? ಸ್ಕೂಲ್ ಪಕ್ಕದಲ್ಲೇ ಇದೆಯಲ್ಲ. ನಿಂಗೆ ಏನೇ ಬೇಕು? ಆಮ್ಲೆಟಾ ದೋಸೆನಾ? ನಮ್ ಕಾಲೇಜ್ ಇಲ್ಲಿಂದ ಬರೀ 2 ಕಿಲೋಮೀಟರ್ಸ್ ಅಷ್ಟೇನೆ. ಹಾಗಾದ್ರೆ ನೀವೇ 2-wheeler ತಗೋಬೇಕು. ನಮ್ ಕಾಲೇಜ್ಗೆ ಈ ರೋಡಲ್ಲೇ ಹೋಗ್ಬೇಕು. ಹಲೋ ಕಾವ್ಯ. ಲೇ ನಿಮ್ಗೆಲ್ಲ ಗೊತ್ತೇನು? ಹಾಯ್ ಗಾಯ್ಸ್. ಹಾಯ್ ಸಂಡೇ. ಹಾಯ್ ಡ್ಯೂಡ್. ಏನೋ ಇವನು ಸೈಕಲ್ ಬರ್ತಿದ್ದಾನೆ ಇವತ್ತು. ಬರ್ಲಿ ಇರೋ ಕೇಳೋಣ. ಹಾಯ್ ಡ್ಯೂಡ್. ಹಾಯ್ ಬ್ರೋ. ಹಾಯ್ ಡ್ಯೂಡ್. ಹಾಯ್ ಸಂಡೇ. ಹಾಯ್ ಬಡಿ. ಮಗ ದಿನ ಕಿಂಗ್ ತರ ಕಾರಲ್ಲಿ ಬರ್ತಿದ್ದವ್ ಇವತ್ತು ಯಾಕೋ ಸೈಕಲ್ ಅಲ್ಲಿ ಬಂದಿದ್ಯಾ? ನೋ ಪೇನ್ ನೋ ಗೇನ್. ಏನು? ಸಿ ದ ಹಾರ್ಟ್ ಸ್ಟಫ್. ಏಯ್ ಕೊಡ ಇಲ್ಲಿ. ಇವಳ ಹೆಸರೇನ ಬ್ರೋ? ಹೆಸರು ಯಾಕೋ ಬೇಕು? ಫೇಸ್ ಡಮ್ಮಿ ಆದ್ರ ಸ್ಟ್ರಕ್ಚರ್ ಸೂಪರ್ ಮಚ್ಚವ್ವ. ಏನೋ ಇದು? ಲೋ ಕಾವ್ಯದು ಫುಲ್ಲು ಯಾವಾಗ ತೋರಿಸ್ತೀಯೋ? ವೇಟ್ ಕಾವ್ಯ ಸ್ಕ್ಯಾಂಡಲ್ ಎಪಿಸೋಡ್ ತರ ಬರುತ್ತಾ ಇಲ್ಲ ಫುಲ್ ಪಿಕ್ಚರ್ ಬರುತ್ತೇನೋ? ಇದು ಬರೀ ಟ್ರೈಲರು. ಫುಲ್ ಪಿಕ್ಚರೇ ತೋರಿಸ್ತೀನಿ ಕಣ್ರೋ.